ಅಲ್ಲಿ ಚಾಂಪಿಯನ್ ಸೋಲಿಸಿ ಬೆಂಗಳೂರಿಗೆ ಗೆಲುವಿನ ವಿದಾಯ ಹೇಳಿದ ಬುಲ್ಸ್. ಬೊಂಬಾಟ್ ಆಟ ಆಡಿದ ಅಣ್ತಮ್ಮ. ಬೆಂಗಳೂರು ಲೆಗ್ನ ಕೊನೆಯ ಪಂದ್ಯದಲ್ಲಿ ಬುಲ್ಸ್ ತಂಡ ಹಾಲಿ ಚಾಂಪಿಯನ್ ಜೈಪುರ್ ವಿರುದ್ಧ ರೋಚಕವಾಗಿ ಜಯ ಸಾಧಿಸಿತು. ಕಳೆದ ಪಂದ್ಯದ ಸ್ಟಾರ್ಟಿಂಗ್ 11 ಈ ಪಂದ್ಯದಲ್ಲೂ ಆಡಿತು. ಈ ಮ್ಯಾಚ್ನಲ್ಲಿ ಬುಲ್ಸ್ನ ರೇಡಿಂಗ್ ಜೊತೆಗೆ ಡಿಫೆನ್ಸ್ ವಿಭಾಗ ಕೂಡ ಮಿಂಚಿನ ಆಟ ಆಡಿತು. ಫಸ್ಟ್ ಹಾಫ್ನಲ್ಲಿ ಬುಲ್ಸ್ 14-17ರಿಂದ ಹಿಂದೆ ಉಳಿದಿತ್ತು. ನಂತರ ಸೆಕೆಂಡ್ ಹಾಫ್ನಲ್ಲಿ ಬುಲ್ಸ್ ಭರ್ಜರಿ ಆಟ ಆಡಿತ್ತು. ಇನ್ನು ಈ ಮ್ಯಾಚ್ನಲ್ಲಿ ವಿಕಾಸ್ 4-5 ಬಾರಿ ಸೂಪರ್ ರೇಡ್ಗಳ ಅವಕಾಶವನ್ನು ಜಸ್ಟ್ ಮಿಸ್ ಮಾಡಿಕೊಂಡರು. ಅಲ್ಲದೆ ಒಂದು ಬಾರಿ ಜೈಪುರ್ ಪ್ಲೇಯರ್ಗಳು ಜೆರ್ಸಿ ಹೋಲ್ಡಿಂಗ್ ಮಾಡಿದರೂ ಕೂಡ ಅಂಪೈರ್ ಅದನ್ನು ಔಟ್ ನೀಡಿದರು. ಬುಲ್ಸ್ ತಂಡ ಇದನ್ನು ರಿವ್ಯೂ ಮಾಡಿತು, ಆದರೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ. ಆದರೂ ಛಲಬಿಡದೆ ಆಡಿದ ಬುಲ್ಸ್ನ ಜಿಂಕೆ ಮರಿ ಸೂಪರ್ ಆಗಿ ಆಡಿ 8 ಅಂಕ ಗಳಿಸಿತು. ಬೆಂಕಿ ಭರತ್ ಕೂಡ 8 ಅಂಕ ಗಳಿಸಿ ಸಾಥ್ ನೀಡಿದರು. ನಾಯಕನ ಆಟ ಆಡಿದ ಸೌರಭ್ ನಮ್ದಲ್ ಐ5 ಗಳಿಸಿ ಬುಲ್ಸ್ಗೆ 2 ಅಂಕಗಳ ಜಯಗೊಳಿಸುವಲ್ಲಿ ಸಫಲರಾದರು. ಜೈಪುರದ ಸ್ಟಾರ್ ರೈಡರ್ ಅರ್ಜುನ್ರನ್ನು ಬುಲ್ಸ್ ತಂಡ ಕಟ್ಟಿಹಾಕಿತ್ತು. ಆದರೆ ಇನ್ನೊಬ್ಬ ರೈಡರ್ ವಿ ಅಜಿತ್ ಉತ್ತಮವಾಗಿ ರೈಡ್ ಮಾಡಿ ಪಂದ್ಯದುದ್ದಕ್ಕೂ ಬುಲ್ಸ್ಗೆ ಕಾಟ ನೀಡಿದರು. ಡಿಫೆಂಡರ್ ಅಂಕುಶ್ 6 ಟ್ಯಾಕಲ್ ಪಾಯಿಂಟ್ ಗಳಿಸಿದರು. ಕಡೆ ಸೆಕೆಂಡುಗಳಲ್ಲಿ ಬುಲ್ಸ್ನ ಅಂಕ 31-30 ಆಗಿದ್ದಾಗ ಸಖತ್ ಟ್ಯಾಕಲ್ ಮಾಡಿದ ಅಮನ್ ಮತ್ತು ಸುರ್ಜಿತ್ ಜೋಡಿ ಬುಲ್ಸ್ಗೆ ಸತತ 2ನೇ ಜಯ ಕೊಡಿಸಿದರು. ಈ ಗೆಲುವಿನೊಂದಿಗೆ ಬುಲ್ಸ್ 14 ಅಂಕಗಳೊಂದಿಗೆ ಪಾಯಿಂಟ್ಸ್ ಟೇಬಲ್ನಲ್ಲಿ 3ನೇ ಸ್ಥಾನಕ್ಕೆ ಏರಿತು. ಅಲ್ಲದೆ ತವರಿನ ತನ್ನ ಕೊನೆಯ ಪಂದ್ಯವನ್ನು ಗೆದ್ದು ಬೆಂಗಳೂರಿಗೆ ಗೆಲುವಿನ ವಿದಾಯವನ್ನು ಹೇಳಿತು.